ಏನು ಇವತ್ತು ಒಂದು 3-4 ದಿವಸದಿಂದ ನಾನು ಸೋಷಿಯಲ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ಟೆಲಿವಿಷನ್ದಲ್ಲಿ ಬರ್ತಕ್ಕಂಥ ಹುಬ್ಬಳ್ಳಿ ಪ್ರಕರಣ, ಲವ್ ಜಿಹಾದ್ ಪ್ರಕರಣದಲ್ಲಿ ಏನು ಶಮೀರ್ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಮತ್ತು ಅವರು ಸಹೋದರಿ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ, ಅದು ಕೂಡ ನಮ್ಮ ನೇಹಾ ಹಿರೇಮಠ ಹತ್ಯೆ ಕೂಡ ಆ ಆರೋಪಿಗೂ ಕೂಡ ಇವರೇ ಟ್ರೈನರ್ ಆಗಿದ್ದರು ಮತ್ತು ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನ ಮಾಡಿದರು. ಆಮೇಲೆ ಅದ್ರ ಜೊತೆಗೆ ಅವ್ರ ತಂದೆಯವರು ಪದೇ ಪದೇ ನಮಗೆ ಬಂದು ನನ್ನ ವಾರ್ಡ್ನಲ್ಲಿ ಜಿಮ್ ಕಾಂಪಿಟೇಷನ್ ಇದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋಣ, ಆಮೇಲೆ ನಿಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅಂಥೇಳಿ ಭಾಳ ಒತ್ತಾಯ ಮಾಡ್ತಿದ್ರು. ಇದಕ್ಕೆ ಬಿಫೋರ್ ಅಂದರೆ ಆ ಆರೋಪಿ ಕೂಡ ನನ್ನೊಂದು ಫೋಟೋ ತಕ್ಕೊಳ್ಬೇಕನ್ನೋ ಇಂಟರ್ಮಿನೇಷನ್ ಇತ್ತು ಅವ್ರಿಗೆ. ಅದರಿಂದ ನನಗೆ ಭಾಳಷ್ಟು ಒತ್ತಡ ಆಗ್ತಿದ್ರು ಅವ್ರು ಬಂದು, ಇದೇ ಮುಲ್ಲಾ ಅನ್ನೋ ವ್ಯಕ್ತಿ ಅವ್ರ ತಂದೆ ಏನಿದಾರಲ್ಲ ಅವರು, ಆಮೇಲೆ ದೋಸ್ತಿ ಖಾತೆನಲ್ಲೇ ಬಂದು ಕೇಳೋದು. ಈ ರೀತಿ ಮಾಡ್ಕೊಂಡು ಅವ್ರಿಗೆ ಏನೇನು ಎವಿಡೆನ್ಸ್ ಬೇಕು ಆ ರೀತಿ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾಯಿದ್ರು. ಅದಕ್ಕೆ ನಾನು ಯಾವುದೂ ಕೂಡ ಅದು ಆಸ್ಪತ್ರೆನ ಕೊಟ್ಟಿಲ್ಲ. ನನ್ನೇನು ವಾರ್ಡ್ ನಂಬರ್ 68 ಇದೆ, ಅಲ್ಲಿ ವೀರಶೈವ ಲಿಂಗಾಯತ ಪರಂಪರೆ ಮಠಗಳು ಭಾಳ ಇದಾವೆ, ಧಾರ್ಮಿಕ ಕಾರ್ಯಕ್ರಮ ಜಾಸ್ತಿ, ನಮ್ಮದು ತೇರು, ಗುಡಿ, ಗುಂಡಾರ, ಪ್ರವಚನ ಈ ಕಾರ್ಯಕ್ರಮ ಜಾಸ್ತಿ ಮಾಡೋದಿರ್ತೈತಿ. ಅಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅದು ಇರಂಗಿಲ್ಲ ಅಂತೇಳಿ ಒಂದು 10 ಸಲ ಕೂಡ ನಾನು ಬಂದರು. 10 ಸಲನೂ ಇದೇ ಮಾತು ಹೇಳಿದೆ. ಆಮೇಲೆ ಪದೇ ಪದೇ ಅವರು ನನಗೆ ಮೇಲೆ ಫೋನ್ ಮಾಡೋರು, ಪ್ರತಿಯೊಂದು ಹಬ್ಬಕ್ಕಾಗಲಿ ವಿಶ್ ಮಾಡ್ದಂಗೆ ಮಾಡಿ ನಮ್ಮ ಮನೆಗೆ ಬಿರಿಯಾನಿ ಊಟಕ್ಕೆ ಬರ್ರಿ, ಇವತ್ತು ಒಳ್ಳೆ ಬಿರಿಯಾನಿ ಮಾಡ್ಯಾರ ಅನ್ನೋ ಮಾತಾಡಿ. ನಾನು ಅನೇಕ ಸಲ ಹೇಳಿದ್ದೇನೆ ಅವರಿಗೆ, ನಾವು ಜಾತಿಯಿಂದ ಸ್ವಾಮಿಗಳು ಇರೋದ್ರಿಂದ, ಬೇಡಜಂಗಮ ಇರೋದ್ರಿಂದ, ನಾವು ಯಾವುದೋ ರೀತಿಯಿಂದ ಶಾಕಾಹಾರಿ ಇರೋದ್ರಿಂದ ನಾವು ನಾನ್ ವೆಜ್ ಮುಟ್ಟಲ್ಲ, ನಾವು ಎಗ್ಗು ಕೂಡ ತಿನ್ನಲ್ಲ, ಬಿರಿಯಾನಿ ಎಲ್ಲಿದ್ದು ಬಂತ್ರಿ ಅಂತ ಸಾಕಷ್ಟು ಸಲ ಹೇಳಿದ್ರು ಕೂಡ. ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಇನ್ನೊಬ್ಬರು ಹಿರಿಯರು ನಮ್ಮ ಸಮಾಜದವರು, ಅವರು ಜಿಮ್ನಲ್ಲಿ ಅವ್ರು ನೋಡ್ಕೊಳ್ಳೋಕೆ ಹಂಗೆ ಹೋಗ್ತಾ ಇದ್ರು. ಅವ್ರ ಕಡೆಯಿಂದ ಫೋನ್ ಹಚ್ಚೋನು ನಾನು ಪದೇ ಪದೇ, ಎಲ್ಲದಾರು ಕೇಳೋದು, ಲೊಕೇಶನ್ ಕೇಳೋದು. ಈ ರೀತಿ ಹಿಂದೆ ಈಗೇನು ನನ್ನ ಮಗಳನ್ನ ಹತ್ಯೆಯಾಗಿ 2 ವರ್ಷ ಆಯಿತು, ಅದರ ಹಿಂದಿನ ವರ್ಷ ಅಂದರೆ ಸಮಯ ಇಷ್ಟ ಒಂದು 2-3 ವರ್ಷ ಹಿಂದಿಂದ ನಾನು ಪದೇ ಪದೇ ಈ ರೀತಿ ಫಾಲೋಅಪ್ ಮಾಡ್ತಾಯಿದ್ರು ಅವರು. ಅದಕ್ಕೆ ಯಾಕೆ ನನ್ನ ಮೇಲೆ ನಾವು ಫಾಲೋಅಪ್ ಮಾಡ್ತಾಯಿದ್ರು. ಇವತ್ತು ಈ ಪ್ರಕರಣ ಬರೋದ್ರಿಂದ ನನಗೂ ಕೂಡ ಎಲ್ಲಿಯೋ ಸಂಶಯ ಕಾಡ್ತಾ ಇದೆ. ಇದ್ರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಇವರು ಮೋಸ್ಟ್ಲಿ ಎಲ್ಲರ ಕಡೆಯಿಂದ ಸುಪಾರಿ ತಗೊಂಡು ಇದ್ರ ಹಿಂದೆ ದೊಡ್ಡದೊಂದು ಕೈವಾಡ ಇದೆ. ಅದಕ್ಕೆ ನಾನು ಅವ್ರ ತಂದೆಯವ್ರನ್ನ ಮತ್ತು ಅವ್ರ ಸಹೋದರಿನ ಮತ್ತು ಅವ್ರು ಏನದಾರ ಎಲ್ಲರೂ ಟೀಮನ್ನು ಕುಲಂಕುಷವಾಗಿ ಚೌಕಶಿ ಮಾಡಿ ತನಿಖೆ ಮಾಡಿ, ಮತ್ತು ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ. ಯಾಕಂದ್ರೆ ಈಗಾಗಲೇ ನನಗೂ ಕೂಡ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು CID ತನಿಖೆ ವೇಳೆ ಹೇಳಿದ್ದೀನಿ. ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಅದನ್ನು ಅವ್ರ ಕಡೆಯಿಂದ ಹೇಳಿಕೆಯನ್ನು ತೊಗೊಂಡಿದ್ದಾರೆ. ನಮ್ಮ ಚಾರ್ಜ್ಶೀಟ್ನಲ್ಲಿ ಕೂಡ CIDದವ್ರು ಹಾಕಿದ್ದೀನಿ.